ಬೆಳಕು ಮತ್ತು ನೀರು ಮತ್ತು ಬೆಳಕು ಅಂದ್ರೆ ದ್ವಿತೀಯ ಅಥವಾ ಪ್ರಕಾಶ ಅಂತ ನಾವು ಈಗ ತಿಳ್ಕೋಬೇಕು. ಈಗ ಫಸ್ಟ್ ನಾವು ಸಸ್ಯಗಳಲ್ಲಿ ಪ್ರಚೋದಕ ಆಗ್ತದೆ ಅಂತ ಹೇಳಿ ಹೇಳ್ತೇವೆ. ಉದಾಹರಣೆಗೆ ಮುಟ್ಟಿದರೆ ಮುನಿ ಅನ್ನೋ ಸಸ್ಯನ ಉದಾಹರಣೆ ತಿಳ್ಕೊಳ್ತೇವೆ. ಇಲ್ಲಿ ದ್ವಿತೀಯ ಧನಾತ್ಮಕ ದ್ವಿತೀಯ ಅನ್ವರ್ತನೆ. ಇನ್ನು ಕಾಂಡವನ್ನು ತೆಗೆದುಕೊಂಡಾಗ ಈಗ ಕಾಂಡ ಯಾವ ರೀತಿ ಬೆಳೆಯುತ್ತೆ? ದ್ವಿತೀಯ ಅಂದ್ರೆ ಸೂರ್ಯನಿಗೆ ವಿರುದ್ಧವಾಗಿ ಬೆಳೆಯೋದಿಲ್ಲ, ಅದು ಸೂರ್ಯನ ಕಡೆಗೆ ಬೆಳೆಯುತ್ತೆ. ಅದಕ್ಕಾಗಿ ನಾವು ಧನಾತ್ಮಕ ದ್ವಿತೀಯ ಅನ್ವರ್ತನೆ ಅಂತ ಕರಿತೇವೆ. ಕಾಂಡವನ್ನ ಸೂರ್ಯನ ಕಡೆಗೆ ಬೆಳೆಯುವುದರಿಂದ ಅದನ್ನು ಧನಾತ್ಮಕ ದ್ವಿತೀಯ ಅನ್ವರ್ತನೆ ಅಂತ ಕರಿತೇವೆ. ಆಮೇಲೆ ಕಾಂಡ ಗುರುತ್ವದ ವಿರುದ್ಧ ದಿಕ್ಕಿನಲ್ಲಿ ಬೆಳೆಯುವುದರಿಂದ ಅದನ್ನ ಕಾಂಡವನ್ನ ಋಣಾತ್ಮಕ ಗುರುತ್ವ ಅನ್ವರ್ತನೆ ಅಂತ ಕರಿತೇವೆ. ಆಮೇಲೆ ಇನ್ನು ಕಾಂಡ ಆಯ್ತು. ಇನ್ನು ಬೇರಿನ ಕಡೆ ಬಂದಾಗ ಸಸ್ಯದ ಬೇರಿನ ವ್ಯವಸ್ಥೆಗೆ ಬಂದಾಗ ಇಲ್ಲಿ ಬೇರು ಗುರುತ್ವಾಕರ್ಷಣೆ ಗುರುತ್ವದ ಕಡೆಗೆ ಬೆಳವಣಿಗೆ ಹೊಂದುವುದರಿಂದ ಇದನ್ನ ಧನಾತ್ಮಕ ಗುರುತ್ವ ಅನ್ವರ್ತನೆ ಅಂತ ಕರಿತೇವೆ. ಈ ಬೇರು ದ್ವಿತೀಯ ಅಂದ್ರೆ ಬೆಳಕು, ಸೂರ್ಯನ ವಿರುದ್ಧವಾಗಿ ಬೆಳವಣಿಗೆ ಹೊಂದುತ್ತದೆ. ಅದಕ್ಕಾಗಿ ಇದನ್ನ ಋಣಾತ್ಮಕ ದ್ವಿತೀಯ ಅನ್ವರ್ತನೆ ಅಂತ ಕರಿತೀವಿ. ಇನ್ನ ಇಲ್ಲಿ ನೀರು ತೆಗೆದುಕೊಂಡಾಗ ನೀರನ್ನು ಕೂಡ ಒಂದು ಪ್ರಚೋದಕ ಆಗ್ತದೆ. ಈ ಬೇರುಗಳು ನೀರಿನ ಕಡೆಗೆ ಚಲಿಸ್ತವೆ. ಆದ್ದರಿಂದ ಇದನ್ನ ನೀರಿನ ವಿರುದ್ಧವಾಗಿ ಚಲಿಸೋದಿಲ್ಲ, ನೀರಿನ ಕಡೆಗೆ ಚಲಿಸ್ತವ. ಆದ್ದರಿಂದ ಇದನ್ನ ಈ ಬೇರಿಗೆ ಧನಾತ್ಮಕ ಜಲಾನ್ವರ್ತನೆ ಅಂತ ಕರಿತೀವಿ. ಇದು ಒಂದಿಷ್ಟು ಕಾಂಡವನ್ನ ಯಾವ ಕಾಂಡದ ಅನ್ವರ್ತನೆಗಳು ಯಾವ್ದು ಕೇಳೋಣ? ಧನಾತ್ಮಕ ದ್ವಿತೀಯ ಅನ್ವರ್ತನೆ ಮತ್ತು ಋಣಾತ್ಮಕ ಗುರುತ್ವ ಅನ್ವರ್ತನೆ. ಇನ್ನು ಬೇರಿನ ಅನ್ವರ್ತನೆಗಳು ಯಾವ ಅಂತ ಕೇಳಿದಾಗ ನಾವು ಧನಾತ್ಮಕ ಜಲಾನ್ವರ್ತನೆ, ಋಣಾತ್ಮಕ ದ್ವಿತೀಯ ಅನ್ವರ್ತನೆ ಮತ್ತು ಧನಾತ್ಮಕ ಗುರುತ್ವ ಅನ್ವರ್ತನೆ ಅಂತ ಹೇಳ್ತೀವಿ. ಇದು ಸಸ್ಯಗಳಲ್ಲಿ ಇದು ಹೂವಿನ ಕಡೆ ಬಂದಾಗ ನಾವು ಹೂವಿನಗಳಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಆಗ್ತದೆ ಅಂತ ನಾವು ನೋಡಿದಾಗ ಒಂದು ಹೂವಿನಲ್ಲಿ ನಾವು ಎರಡು ವಿಧಗಳಾಗಿ ಮಾಡ್ತೇವೆ. ಒಂದು ಏಕಲಿಂಗಿ ಹೂವು ಮತ್ತು ದ್ವಿಲಿಂಗಿ ಹೂವು. ಈಗ ಫಸ್ಟ್ ದ್ವಿಲಿಂಗಿ ಹೂವನ್ನ ಅದ್ರಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಆಗ್ತದೆ ಅಂತ ನೋಡಿದಾಗ ಅದು ದ್ವಿಲಿಂಗಿಗೆ ಒಂದು ದಾಸವಾಳ ಚಿತ್ರವನ್ನ ಉದಾಹರಣೆಗೆ ತೆಗೆದುಕೊಂಡಿದ್ದೇವೆ. ಈ ದಾಸವಾಳ ಚಿತ್ರದಲ್ಲಿ ಭಾಗಗಳು, ಇದು ಶಲಾಕಾಗ್ರ, ಇದು ಕೇಸರದಲ್ಲಿ ಪುಷ್ಪದಳ, ಕೆಳಗಿರೋದು ಪುಷ್ಪಪತ್ರ. ಇಲ್ಲಿ ಅಂಡಾಶಯ ಮತ್ತು ಅಂಡಾಶಯದಲ್ಲಿ ಅಂಡಕಗಳಿರ್ತವೆ. ಇಲ್ಲಿ ದಾಸವಾಳದಲ್ಲಿ ನಾವು ಕೇಸರವನ್ನ ಒಂದು ಮೈಕ್ರೋಸ್ಕೋಪ್, ಒಂದು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡಿದಾಗ ಅಲ್ಲಿ ಸಣ್ಣ ಸಣ್ಣ ಪರಾಗ ರೇಣುಗಳು ಕಾಣಿಸ್ತವೆ. ಈ ಪರಾಗ ರೇಣುಗಳು ಏನ್ ಮಾಡ್ತಾವಂದ್ರೆ ಇದಕ್ಕೆ ಗಂಡು ಲಿಂಗಾಣು ಅಂತ ಹೇಳಿ ಕರಿತೇವೆ. ಕೇಸರದಲ್ಲಿರ್ತಕ್ಕಂತಹ ಪರಾಗ ರೇಣುಗಳನ್ನ ಗಂಡು ಲಿಂಗಾಣು ಅಂತ ಹೇಳಿ ಕರಿತೇವೆ. ಇಲ್ಲಿ ಹೆಣ್ಣು ಲಿಂಗಾಣು ಅಂಡಾಶಯ ಆಗುತ್ತೆ. ಅಂಡಾಶಯದಲ್ಲಿರ್ತಕ್ಕಂತಹ ಅಂಡಕಗಳು ಹೆಣ್ಣು ಲಿಂಗಾಣು ಆದ್ರೆ ಕೇಸರದಲ್ಲಿರ್ತಕ್ಕಂತಹ ಪರಾಗ ರೇಣುಗಳು ಗಂಡು ಲಿಂಗಾಣುಗಳಾಗ್ತವೆ. ಆ ಪರಾಗ ರೇಣುಗಳು ಕೇಸರದಲ್ಲಿರ್ತಕ್ಕಂತಹ ಪರಾಗ ರೇಣುಗಳು ಶಲಾಕಾಗಕ್ಕೆ ವರ್ಗಾವಣೆಗೊಳ್ಳುವುದನ್ನ ಪರಾಗಸ್ಪರ್ಶ ಅಂತ ಕರಿತೀವಿ. ಈ ಪರಾಗಸ್ಪರ್ಶದ ಆಧಾರದ ಮೇಲೆ ಈ ಪರಾಗಸ್ಪರ್ಶವನ್ನ ನಾವು ಎರಡು ವಿಧಗಳಾಗಿ ವಿಂಗಡಣೆ ಮಾಡಬಹುದು. ಒಂದು ಸ್ವಕೀಯ ಪರಾಗಸ್ಪರ್ಶ, ಇನ್ನೊಂದು ಪರಕೀಯ ಪರಾಗಸ್ಪರ್ಶ. ಈ ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಈಗ ಒಂದು ಹೂವು ಇರ್ತೈತಿ. ಈ ಒಂದು ಹೂವಿನಲ್ಲಿರ್ತಕ್ಕಂತಹ ಕೇಸರದಲ್ಲಿರ್ತಕ್ಕಂತಹ ಪರಾಗ ರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಳ್ಳುವುದನ್ನ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಇನ್ನು ಪರಕೀಯ ಪರಾಗಸ್ಪರ್ಶ ಅಂದ್ರ ಒಂದು ಹೂವಿನಲ್ಲಿ ಕೇಸರದಲ್ಲಿರ್ತಕ್ಕಂತಹ ಪರಾಗ ರೇಣುಗಳು ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಳ್ಳುವುದನ್ನ ಏನಂತ ಕರಿತೇವೆ? ಪರಾಗಸ್ಪರ್ಶ ಅಂತ ಕರಿತೇವೆ. ಈಗ ನಾವು ಪರಕೀಯ ಮತ್ತು ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಏನಂತ ಹೇಳಿ ತಿಳ್ಕೊಂಡೇವು. ಈಗ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡೀತಿದೆ. ಹಾಗಾದ್ರೆ ಅದು ಯಾವುದರ ಮೂಲಕ, ಯಾವ ಮಾಧ್ಯಮಗಳ ಮೂಲಕ ನಡೀತೈತೆ ಅಂತ ಪ್ರಶ್ನೆ ಬಂದಾಗ ಒಂದು ಗಾಳಿ ಬಿಟ್ಟಾಗ, ಒಂದು ಪಕ್ಷಿಗಳ ಮೂಲಕ, ಚಿಟ್ಟೆಗಳ ಮೂಲಕ ಅವು ಮಾಧ್ಯಮಗಳಾಗಿ ಉಪಯೋಗಿಸಿಕೊಂಡು ಪರಕೀಯ ಪರಾಗಸ್ಪರ್ಶ ಎಂಬ ಕ್ರಿಯೆಯನ್ನ ನಡೀತೈತೆ.